ತೆಂಗಿನಕಾಯಿ, ಕ್ಯಾರೆಟ್ ಇದೆರಡನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಜ್ಯೂಸ್ ಮಾಡ್ಬೋದು ಗೊತ್ತಾ. ನಿಮ್ಗೆ ಅನ್ಸ್ಬೋದು ಏನಪ್ಪಾ ಇದು ಎರಡನ್ನ ಯೂಸ್ ಮಾಡಿಕೊಂಡು ಹೆಂಗೆ ಅಂತ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಎಂತ ಒಳ್ಳೆ ಟೇಸ್ಟಿ ಜ್ಯೂಸ್ ಇರತ್ತೆ ಗೊತ್ತಾ. ನಾನು ಕ್ಯಾರೆಟ್ ಬಂದು ಒಂದು 3 to 4 ಕ್ಯಾರೆಟ್ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ ಕ್ಯಾರೆಟ್. ಒಂದು ಅರ್ಧ ಕಪ್ಪಷ್ಟು ಕಾಯಿ, ತೆಂಗಿನಕಾಯಿ, ಹಸಿಕಾಯಿ, ಅಂದ್ರೆ ಒಂದು ಓಳಲ್ಲಿ ಅರ್ಧ ಓಳು. ಇದೆರಡನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಬೇಕಂದ್ರೆ ಶುಗರ್ ಆಡ್ ಮಾಡ್ಕೊಬಹುದು, ಒಂದ್ 2 ಸ್ಪೂನು. ಶುಗರ್ ಬೇಡ ಅನ್ನೋರು ಡೈರೆಕ್ಟ್ ಆಗಿ ಹಂಗೇನೆ ಗ್ರೈಂಡ್ ಮಾಡ್ಕೊಬಹುದು. ನಾನು ಇದರಲ್ಲಿ ಒಂದು 2 ರಿಂದ 3 ಸ್ಪೂನು ಬ್ರೌನ್ ಶುಗರ್ ನ ಆಡ್ ಮಾಡಿದ್ದೀನಿ. ಬಿಕಾಸ್ ನನ್ನ ಮಗನ್ಗೆ ಸ್ವಲ್ಪ ಸ್ವೀಟ್ ಇತ್ತು ಅಂದ್ರೆ ಅವ್ನು ಚಿಕ್ಕವನಿರೋದ್ರಿಂದ ಖುಷಿಯಾಗಿ ಕುಡಿತಾನೆ ಅದಕ್ಕೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಆಡ್ ಮಾಡ್ತಾ ಇದ್ದೀನಿ. ಇವಾಗ 1 ರೌಂಡ್ ರುಬ್ಕೊಬೇಕು. ಒಂದು ಸಲ ರುಬ್ಬಿ ಈ ತರ ಫಿಲ್ಟರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಬೇಕು. ನೋಡಿ ರೆಡಿ ಆಗಿದೆ ಜ್ಯೂಸು. ಇದು ಬಂದು ನಾನು 3 ಟೈಮ್ಸ್ ನೀರ್ ಹಾಕೊಂಡು ಫಿಲ್ಟರ್ ಮಾಡ್ಕೊಂಡು 3rd ಟೈಮಿಗೆ ಈ ತರ ಆಗಿದೆ ಜ್ಯೂಸ್. ನೋಡಿ ಹಿಂಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಬಿಸಾಕಕ್ ಹೋಗ್ಬೇಡಿ. ಇದನ್ನ ನೀವೇನ್ ಮಾಡಿ ಅಂದ್ರೆ ಎತ್ತಿಟ್ಕೊಂಡು ಚಪಾತಿ ಕಲಿಸ್ಬೇಕಾದ್ರೆ ಚಪಾತಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಅದಾಗಲ್ಲ ಅಂದ್ರೆ ದೋಸೆ ಜೊತೆ ಮಿಕ್ಸ್ ಮಾಡ್ಕೊಂಡು ನೀವು ದೋಸೆ ಹಾಕೊಬಹುದು. ನಾವೆಷ್ಟೇ ಜ್ಯೂಸ್ ಮಾಡ್ಕೊಂಡಿದ್ರು ಕೂಡ ಇದರಲ್ಲಿ ಸ್ವಲ್ಪ ಫೈಬರ್ ಪಾರ್ಟ್ ಅನ್ನೋದು ಇದ್ದೇ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೇ ಫೈಬರ್ ಪಾರ್ಟ್. ಸೊ ಇದನ್ನ ಯಾವುದೇ ಕಾರಣಕ್ಕೂ ಬಿಸಾಕ್ಬೇಡಿ. ಸೊ ಫೈನಲಿ ಜ್ಯೂಸ್ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಇರುತ್ತೆ. ನೀವು ಒಂದ್ಸಲ ಕುಡಿಬೇಕು ಅಷ್ಟೇ ಇದನ್ನ ಮಾಡ್ಕೊಂಡು. ಟೇಸ್ಟ್ ವೈಸ್ ಅಲ್ಲಂತೂ ಎರಡನೇ ಮಾತಿಲ್ಲ. ಒಂದ್ಸಲ ಟ್ರೈ ಮಾಡಿ, ನೀವು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.